ಏನೋ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ. ಈಗ ಅಮೂಲ್ ಗುಜರಾತ್ ಪ್ರಾಡಕ್ಟ್ ಆ ಕಡೆ ಪ್ರಾಡಕ್ಟ್ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಬರ್ತಾ ಇದೆ ಅಂತ ಹೇಳುವಾಗ ಭಾಳ ಟೀಕೆ ಟಿಪ್ಪಣಿಗಳಾಯಿತು, ಎಲ್ಲವೂ ಆಯಿತು. ಎಷ್ಟೇ ಆದರೂ ಕೂಡ, ಎಷ್ಟೇ ಕ್ವಾಲಿಟಿ ಇದ್ದರೂ ಕೂಡ ನಮ್ಮ ರಾಜ್ಯದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳುವಾಗ ನಮಗೊಂದು ಹೆಮ್ಮೆ ಇರುತ್ತೆ. ಆ ಹೆಮ್ಮೆ ನಂದಿನಿ ಹಾಲಿಗಿದೆ, ನಂದಿನಿ ಪ್ರಾಡಕ್ಟ್ಗಿದೆ. ನಿಮ್ಗೆ ಗೊತ್ತಿರಲಿ, ಈ ಜಾಹೀರಾತು ಇದೆಯಲ್ಲ, ಕೋಕು ಗೀಕು ಅದು ಇದೆಲ್ಲ ಬರುತ್ತಲ್ಲ, ಮಸಾಲ ಗಿಸಾಲ ಅದೆಲ್ಲ ಬರುತ್ತಲ್ಲ, ಅದಕ್ಕೆ 100 ಕೋಟಿ ಆ್ಯಡ್ ರೆವಿನ್ಯೂ ಕೊಡೋದಕ್ಕೆ ಸ್ಟಾರ್ಗಳಿಗೆ ರೆಡಿ ಇರ್ತಾರೆ, ಅದಕ್ಕಾಗಿ ಮಾಡ್ತಾರೆ ಅವರು. ಆಯಿತಾ? ಅಂಥದ್ರಲ್ಲಿ 3 ಸ್ಟಾರ್ಗಳ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಒಬ್ಬರು ಡಾಕ್ಟರ್ ರಾಜ್ಕುಮಾರ್, ಒಬ್ಬರು ರಜನಿಕಾಂತ್, ಮತ್ತೊಂದು ಕಮಲ್ ಹಾಸನ್. ಇವರು ಯಾವುದಾದ್ರೂ ಒಂದು ಆ್ಯಡ್ಗೆ, ಜಾಹೀರಾತಿಗೆ ಬರ್ತೇನೆ ಅಂತಂದರೆ ಸಾವಿರಾರು ಕೋಟಿ ಸುರಿಯೋದಕ್ಕೆ ರೆಡಿ ಇರ್ತಾರೆ. ರಜನಿಕಾಂತ್ ಇಲ್ಲಿ ತನಕ ತಮ್ಮ ಲೈಫಲ್ಲಿ ಯಾವುದೇ ಬ್ರ್ಯಾಂಡ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ. ಯಾವತ್ತೋ ಒಮ್ಮೆ ಇದಕ್ಕೆ ಮಾಡಿದ್ರಂತೆ, ಯಾವುದಕ್ಕೆ, ಈ ದೋ ಬೂಂದ್ ಜಿಂದಗಿ ಕಿ. ಆಮೇಲೆ ಕಮಲ್ ಹಾಸನ್ ಕೂಡ ಮಾಡಿಲ್ಲ. ಅವರೆಲ್ಲ ಯಾವುದಾದ್ರೂ ಮಾಡೋದಿದ್ದರೆ ಯಾವುದಾದ್ರೂ ಸಮಾಜಕ್ಕೆ ಒಳಿತ ಆಗುವಂಥದ್ದನ್ನು ಫ್ರೀಯಾಗಿ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ಇನ್ನೂ ಅಗ್ರಪಟದಲ್ಲಿರೋ ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ತನಕ ಯಾವ ಬ್ರ್ಯಾಂಡಿಗೂ ಬಂದಿಲ್ಲ ರೀ. ಬಂದಿದ್ದು ಯಾವುದು, ಒಂದು ಕಣ್ಣು ಕೊಡಿ ಅಂತೇಳಿ ಬಂದಿರೋದು. ಅವ್ರಿಗಾಗಿ ನಾನು ಕಣ್ಣು ಕೊಡ್ತೀನಿ, ನೀವು ಕೊಡಿ ಅಂತೇಳಿ ಕಣ್ಣುಗಳ ರಾಶಿಯೇ ಬಂದ್ಬಿಡ್ತು. ಆ ನಂತರ ಡಾಕ್ಟರ್ ರಾಜ್ಕುಮಾರ್ ಯಾವುದಕ್ಕಾದರೂ ಜಾಹೀರಾತು ಕೊಟ್ಟಿದ್ರೆ ಅದು ನಂದಿನಿ ಹಾಲಿಗೆ ಮಾತ್ರ, ನಂದಿನಿ ಹಾಲಿಗೆ ಮಾತ್ರ. ಆನಂತರ ಶಿವಣ್ಣ, ಆಮೇಲೆ ಪುನೀತ್ ರಾಜ್ಕುಮಾರ್ ಇವರೆಲ್ಲ ಬೇರೆ ಬೇರೆ ಮಾಡಿದ್ರು ಕೂಡ ನಂದಿನಿ ನಂದಿನಿ ಅಲ್ವಾ? ನಂದಿನಿ ಬಗ್ಗೆ ನಮಗೊಂದು ಒಂಥರ ಪ್ರೀತಿ, ಒಂಥರ ಅದಮ್ಯವಾದಂತಹ ಒಂದು ಹೆಮ್ಮೆ ನಮಗೆ ಅದರ ಬಗ್ಗೆ ಇದೆ ತಾನೆ. ಯಾಕಂದರೆ ಆ ಬ್ರ್ಯಾಂಡ್ ಅಂಥದ್ದು ಅಂತೇಳಿ. ಮೊನ್ನೆ ತಿರುಪತಿಯಲ್ಲಿ ಏನಾಯಿತು, ಸರಿ ಇಲ್ಲ ಅಂತ ಹೇಳಿದಾಗ ವಾಪಸ್ ನಂದಿನಿ ಕೊಟ್ರಪ್ಪ ಅಲ್ವಾ? ಅದು ತಿರುಪತಿ ತಿಮ್ಮಪ್ಪ ಕೂಡ ನಂದಿನಿ ತುಪ್ಪವನ್ನೇ ತಗೊಂಡ. ಹಾಗಿರುವಾಗ ನಂದಿನಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ದೊಡ್ಡ ಅಭಿಯಾನ ಮಾಡಿದಾಗ ಸಪೋರ್ಟ್ ಬಂತು ಇಡೀ ಕರ್ನಾಟಕದಾದ್ಯಂತ. ನಂದಿನಿ ಪ್ರಾಡಕ್ಟ್ ಬಗ್ಗೆ ಇದೀಗ ಕಾಂಗ್ರೆಸ್ಗೆ ಪ್ರೀತಿ ಕಡಿಮೆ ಆಯಿತಾ? ಒಂದು ಮಾತಿದೆ, ನಮ್ಮ ಕೆಲಸ ಆದ ನಂತರ ನಮಗೂ ದೇವರು ಬೇಡವಂತೆ, ಹಂಗಾಗ್ಬಿಡ್ತಾ? ಇಡ್ಲಿ ದೋಸೆ ಹಿಟ್ಟಿನ ಪ್ರಾಡಕ್ಟ್ ಹಿಂದಿನ ಸೂತ್ರಧಾರ ಔಟ್ ಆಗಿದ್ಯಾಕೆ? ಏಕಾಏಕಿ KMFನ ನಿರ್ದೇಶಕ ಜಗದೀಶ್ ವರ್ಗಾವಣೆ ಆಗ್ತಾರೆ. ಇಡ್ಲಿ ದೋಸೆ ಹಿಟ್ಟಿನ ಪ್ರಾಡಕ್ಟ್ ತಯಾರಿಸುವ ಪ್ರಸ್ತಾವನೆ ಇದೆಯಂತೆ. ಹೊಸ ಪ್ರಾಡಕ್ಟ್ ಹೊರತರಲು ಹೊರಟಿದ್ದ KMF, ಆದರೆ ನಂದಿನಿ ಪ್ರಾಡಕ್ಟ್ನ ಕತ್ತು ಹಿಸುಕುವ ಹುನ್ನಾರ ಆಗ್ತಾ ಇದೆಯಾ? ರಾಜ್ಯದಲ್ಲಿ ಕೇರಳ ಮೂಲದ ಕಂಪನಿ ಬಗ್ಗೆ ಕಾಂಗ್ರೆಸ್ ಒಲವು. ನಾವು ಮಾಡಿದರೆ ಅವ್ರಿಗೆ ವ್ಯಾಪಾರ ಆಗಲ್ಲ ಅಂತೇಳಿ ಮಾಡಿದ್ರಾ? ಹಾಗಿದ್ದರೆ ಅಮೂಲ್ ಕೂಡ ಮಾಡ್ಬೋದಿತ್ತಲ್ಲ. ಅಮೂಲ್ ಬಂದಾಗಲೂ ಕೂಡ BJP ಸಪೋರ್ಟರ್ಸ್ ಏನು ತಪ್ಪು ಅಂತ ಕೇಳಿದರು. ಏನು ತಪ್ಪು, ಹೆಂಗಾಗತ್ತೆ? ಈಗ ಕೇರಳದವರು ಕೊಡ್ಬೋದಾ? ಕೇರಳದವ್ರದ್ದು ಬಂದಾಗ ನಿಮ್ಮದು ಯಾವುದೋ ಗೌರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಸರಿನಾ? ಅದು ಹಂಗಾಗಬಾರ್ದಲ್ಲ, ತಪ್ಪಲ್ವಾ? ನಂದಿನಿ ಇಸ್ ನಂದಿನಿ, ಗುಜರಾತ ಕೇರಳದ. ಆಮೇಲೆ ನಮಗೆ ಬೇಕಾದಷ್ಟಿದ್ದು ಎಲ್ಲವಾದಾಗ ಬರಲಿ, ಬೇಕಿದ್ರೆ ನೋ ಪ್ರಾಬ್ಲಮ್, ನಾವು ಅಲ್ಲಿ ಕೊಡೋಣ, ಅವ್ರು ಇಲ್ಲಿ ಕೊಡಲಿ, ಅದು ಕೊಡುಕೊಳ್ಳುವಿಕೆ. ಅದು ಬಿಟ್ಟು ನಂದಿನಿ ಪ್ರಾಡಕ್ಟ್ ವಿರುದ್ಧ ನೀವು ಕಾಂಗ್ರೆಸ್ ಆಗಿರಿ, BJP ಆಗಿರಿ, ಯಾವುದೇ ಗೌರ್ಮೆಂಟ್ ಆಗಿರಿ, ನಂದಿನಿಯ ಕತ್ತಿಸುವಂಥ ಪ್ರಯತ್ನವನ್ನು ಮಾಡಿದರೆ ಇಡೀ ಕನ್ನಡಿಗರು ತಿಳಿದೇಳಬೇಕು. ಕೇರಳ ಕಂಪನಿ ಲಾಬಿಗೆ ಮಣೆ ಹಾಕಿದ ಕಾಂಗ್ರೆಸ್ ಸರ್ಕಾರ. ಸೋಷಿಯಲ್ ಮೀಡಿಯಾದಲ್ಲೂ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರಗಳು ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ DPR ಪ್ರಾಡಕ್ಟ್ ಅನ್ನುವಂಥ ಟ್ರೆಂಡ್. ಏನು ಬಾಯ್ಕಾಟ್ ID ಪ್ರಾಡಕ್ಟ್, ಓಕೆ, ಬಾಯ್ಕಾಟ್ ID ಪ್ರಾಡಕ್ಟ್. ID ಅನ್ನುವಂಥದ್ದು ಒಂದಿದೆ ಅವ್ರದ್ದು ಕಂಪನಿ, ಅದು ಆಲ್ರೆಡಿ ಇಲ್ಲಿದೆ. ನಾವೇನಾದರೂ ನಂದಿನಿಯಲ್ಲಿ ಮಾಡಿದ್ರೆ ಅವ್ರಿಗೇನು ತೊಂದರೆ ಆಗಿಬಿಡುತ್ತೋ ಅಂತ ಅಂದ್ಬಿಟ್ಟು ಅಲ್ಲಿಂದ ಯಾವನಾದರೂ ಮಾಡಿದರೆ ಬಿಡೋಕ್ಕಾಗಲ್ಲ. ಕನ್ನಡಿಗರ ಆ ಸಂದರ್ಭದಲ್ಲಿ ನೀವು ಯಾವ ಪಾರ್ಟಿ ಅಂತ ನೋಡಲ್ಲ, ಕನ್ನಡ ನಂದಿನಿ ಅಷ್ಟೇ. ನೆಕ್ಸ್ಟ್ ಏನೋ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ. ಈಗ ಅಮೂಲ್ ಗುಜರಾತ್ ಪ್ರಾಡಕ್ಟ್ ಆ ಕಡೆ ಪ್ರಾಡಕ್ಟ್ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಬರ್ತಾ ಇದೆ ಅಂತ ಹೇಳುವಾಗ ಭಾಳ ಟೀಕೆ ಟಿಪ್ಪಣಿಗಳಾಯಿತು, ಎಲ್ಲವೂ ಆಯಿತು. ಎಷ್ಟೇ ಆದರೂ ಕೂಡ, ಎಷ್ಟೇ ಕ್ವಾಲಿಟಿ ಇದ್ದರೂ ಕೂಡ ನಮ್ಮ ರಾಜ್ಯದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳುವಾಗ ನಮಗೊಂದು ಹೆಮ್ಮೆ ಇರುತ್ತೆ. ಆ ಹೆಮ್ಮೆ ನಂದಿನಿ ಹಾಲಿಗಿದೆ, ನಂದಿನಿ ಪ್ರಾಡಕ್ಟ್ಗಿದೆ. ನಿಮ್ಗೆ ಗೊತ್ತಿರಲಿ, ಈ ಜಾಹೀರಾತು ಇದೆಯಲ್ಲ, ಕೋಕು ಗೀಕು ಅದು ಇದೆಲ್ಲ ಬರುತ್ತಲ್ಲ, ಮಸಾಲ ಗಿಸಾಲ ಅದೆಲ್ಲ ಬರುತ್ತಲ್ಲ, ಅದಕ್ಕೆ 100 ಕೋಟಿ ಆ್ಯಡ್ ರೆವಿನ್ಯೂ ಕೊಡೋದಕ್ಕೆ ಸ್ಟಾರ್ಗಳಿಗೆ ರೆಡಿ ಇರ್ತಾರೆ, ಅದಕ್ಕಾಗಿ ಮಾಡ್ತಾರೆ ಅವರು. ಆಯಿತಾ? ಅಂಥದ್ರಲ್ಲಿ
3 ಸ್ಟಾರ್ಗಳ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಒಬ್ಬರು ಡಾಕ್ಟರ್ ರಾಜ್ಕುಮಾರ್, ಒಬ್ಬರು ರಜನಿಕಾಂತ್, ಮತ್ತೊಂದು ಕಮಲ್ ಹಾಸನ್. ಇವರು ಯಾವುದಾದ್ರೂ ಒಂದು ಆ್ಯಡ್ಗೆ ಜಾಹೀರಾತಿಗೆ ಬರ್ತೇನೆ ಅಂತಂದರೆ ಸಾವಿರಾರು ಕೋಟಿ ಸುರಿಯೋದಕ್ಕೆ ರೆಡಿ ಇರ್ತಾರೆ. ರಜನಿಕಾಂತ್ ಇಲ್ಲಿ ತನಕ ತಮ್ಮ ಲೈಫಲ್ಲಿ ಯಾವುದೇ ಬ್ರ್ಯಾಂಡ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ. ಯಾವತ್ತೋ ಒಮ್ಮೆ ಇದಕ್ಕೆ ಮಾಡಿದ್ರಂತೆ, ಯಾವುದಕ್ಕೆ, ಈ ದೋ ಬೂಂದ್ ಜಿಂದಗಿ ಕಿ. ಆಮೇಲೆ ಕಮಲ್ ಹಾಸನ್ ಕೂಡ ಮಾಡಿಲ್ಲ. ಅವರೆಲ್ಲ ಯಾವುದಾದ್ರೂ ಮಾಡೋದಿದ್ದರೆ ಯಾವುದಾದ್ರೂ ಸಮಾಜಕ್ಕೆ ಒಳಿತ ಆಗುವಂಥದ್ದನ್ನು ಫ್ರೀಯಾಗಿ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ಇನ್ನೂ ಅಗ್ರಪಟದಲ್ಲಿರೋ ಡಾಕ್ಟರ್ ರಾಜ್ಕುಮಾರ್ ಇಲ್ಲಿ ತನಕ ಯಾವ ಬ್ರ್ಯಾಂಡ್ಗೂ ಬಂದಿಲ್ಲ ರೀ. ಬಂದಿದ್ದು ಯಾವುದು, ಒಂದು ಕಣ್ಣು ಕೊಡಿ ಅಂತೇಳಿ ಬಂದಿರೋದು. ಅವ್ರಿಗಾಗಿ ನಾನು ಕಣ್ಣು ಕೊಡ್ತೀನಿ, ನೀವು ಕೊಡಿ ಅಂತೇಳಿ ಕಣ್ಣುಗಳ ರಾಶಿಯೇ ಬಂದ್ಬಿಡ್ತು. ಆ ನಂತರ ಡಾಕ್ಟರ್ ರಾಜ್ಕುಮಾರ್ ಯಾವುದಕ್ಕಾದರೂ ಜಾಹೀರಾತು ಕೊಟ್ಟಿದ್ರೆ ಅದು ನಂದಿನಿ ಹಾಲಿಗೆ ಮಾತ್ರ. ಆನಂತರ ಶಿವಣ್ಣ, ಆಮೇಲೆ ಪುನೀತ್ ರಾಜ್ಕುಮಾರ್ ಇವರೆಲ್ಲ ಬೇರೆ ಬೇರೆ ಮಾಡಿದ್ರು ಕೂಡ ನಂದಿನಿ ಅಲ್ವಾ. ನಂದಿನಿ ಬಗ್ಗೆ ನಮಗೊಂದು ಒಂಥರ ಪ್ರೀತಿ, ಒಂಥರ ಅದಮ್ಯವಾದಂತಹ ಒಂದು ಹೆಮ್ಮೆ ನಮಗೆ ಅದರ ಬಗ್ಗೆ ಇದೆ ತಾನೆ. ಯಾಕಂದರೆ ಆ ಬ್ರ್ಯಾಂಡ್ ಅಂಥದ್ದು ಅಂತೇಳಿ. ಮೊನ್ನೆ ತಿರುಪತಿಯಲ್ಲಿ ಏನಾಯಿತು, ಸರಿ ಇಲ್ಲ ಅಂತ ಹೇಳಿದಾಗ ವಾಪಸ್ ನಂದಿನಿ ಕೊಟ್ರಪ್ಪ ಅಲ್ವಾ. ಅದು ತಿರುಪತಿ ತಿಮ್ಮಪ್ಪ ಕೂಡ ನಂದಿನಿ ತುಪ್ಪವನ್ನೇ ತಗೊಂಡ. ಹಾಗಿರುವಾಗ ನಂದಿನಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ದೊಡ್ಡ ಅಭಿಯಾನ ಮಾಡಿದಾಗ ಸಪೋರ್ಟ್ ಬಂತು ಇಡೀ ಕರ್ನಾಟಕದಾದ್ಯಂತ. ನಂದಿನಿ ಪ್ರಾಡಕ್ಟ್ ಬಗ್ಗೆ ಇದೀಗ ಕಾಂಗ್ರೆಸ್ಗೆ ಪ್ರೀತಿ ಕಡಿಮೆ ಆಯಿತಾ? ಒಂದು ಮಾತಿದೆ, ನಮ್ಮ ಕೆಲಸ ಆದ ನಂತರ ನಮಗೂ ದೇವರು ಬೇಡವಂತೆ. ಹಂಗಾಗ್ಬಿಡ್ತಾ? ಇಡ್ಲಿ ದೋಸೆ ಹಿಟ್ಟಿನ ಪ್ರಾಡಕ್ಟ್ ಹಿಂದಿನ ಸೂತ್ರಧಾರ ಔಟ್ ಆಗಿದ್ಯಾಕೆ? ಏಕಾಏಕಿ KMFನ ನಿರ್ದೇಶಕ ಜಗದೀಶ್ ವರ್ಗಾವಣೆ ಆಗ್ತಾರೆ. ಇಡ್ಲಿ ದೋಸೆ ಹಿಟ್ಟಿನ ಪ್ರಾಡಕ್ಟ್ ತಯಾರಿಸುವ ಪ್ರಸ್ತಾವನೆ ಇದೆಯಂತೆ. ಹೊಸ ಪ್ರಾಡಕ್ಟ್ ಹೊರತರಲು ಹೊರಟಿದ್ದ KMF ಆದರೆ ನಂದಿನಿ ಪ್ರಾಡಕ್ಟ್ನ ಕತ್ತು ಹಿಸುಕುವ ಹುನ್ನಾರ ಆಗ್ತಾ ಇದೆಯಾ? ರಾಜ್ಯದಲ್ಲಿ ಕೇರಳ ಮೂಲದ ಕಂಪನಿ ಬಗ್ಗೆ ಕಾಂಗ್ರೆಸ್ ಒಲವು. ನಾವು ಮಾಡಿದರೆ ಅವ್ರಿಗೆ ವ್ಯಾಪಾರ ಆಗಲ್ಲ ಅಂತೇಳಿ ಮಾಡಿದ್ರ. ಹಾಗಿದ್ರೆ ಅಮೂಲ್ ಕೂಡ ಮಾಡ್ಬೋದಿತ್ತಲ್ಲ. ಅಮೂಲ್ ಬಂದಾಗಲೂ ಕೂಡ BJP ಸಪೋರ್ಟರ್ಸ್ ಏನು ತಪ್ಪು ಅಂತ ಕೇಳಿದರು. ಏನು ತಪ್ಪು, ಹೆಂಗಾಗತ್ತೆ? ಈಗ ಕೇರಳದವರು ಕೊಡ್ಬೋದಾ? ಕೇರಳದವ್ರದ್ದು ಬಂದಾಗ ನಿಮ್ಮದು ಯಾವುದೋ ಗೌರ್ಮೆಂಟ್ ಇದೆ ಅಂತಂದ್ಬಿಟ್ಟು ಸರಿನಾ? ಅದು ಹಂಗಾಗಬಾರ್ದಲ್ಲ, ತಪ್ಪಲ್ವಾ? ನಂದಿನಿ ಇಸ್ ನಂದಿನಿ, ಗುಜರಾತ ಕೇರಳದ. ಆಮೇಲೆ ನಮಗೆ ಬೇಕಾದಷ್ಟಿದ್ದು ಎಲ್ಲವಾದಾಗ ಬರಲಿ, ಬೇಕಿದ್ರೆ ನೋ ಪ್ರಾಬ್ಲಮ್. ನಾವು ಅಲ್ಲಿ ಕೊಡೋಣ, ಅವ್ರು ಇಲ್ಲಿ ಕೊಡಲಿ, ಅದು ಕೊಡುಕೊಳ್ಳುವಿಕೆ. ಅದು ಬಿಟ್ಟು ನಂದಿನಿ ಪ್ರಾಡಕ್ಟ್ ವಿರುದ್ಧ ನೀವು ಕಾಂಗ್ರೆಸ್ ಆಗಿರಿ, BJP ಆಗಿರಿ, ಯಾವುದೇ ಗೌರ್ಮೆಂಟ್ ಆಗಿರಿ, ನಂದಿನಿಯ ಕತ್ತಿಸುವಂಥ ಪ್ರಯತ್ನವನ್ನು ಮಾಡಿದರೆ ಇಡೀ ಕನ್ನಡಿಗರು ತಿಳಿದೇಳಬೇಕು. ಕೇರಳ ಕಂಪನಿ ಲಾಬಿಗೆ ಮಣೆ ಹಾಕಿದ ಕಾಂಗ್ರೆಸ್ ಸರ್ಕಾರ. ಸೋಷಿಯಲ್ ಮೀಡಿಯಾದಲ್ಲೂ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರಗಳು ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ DPR ಪ್ರಾಡಕ್ಟ್ ಅನ್ನುವಂಥ ಟ್ರೆಂಡ್. ಏನು ಬಾಯ್ಕಾಟ್ ID ಪ್ರಾಡಕ್ಟ್, ಓಕೆ, ಬಾಯ್ಕಾಟ್ ID ಪ್ರಾಡಕ್ಟ್. ID ಅನ್ನುವಂಥದ್ದು ಒಂದಿದೆ ಅವ್ರದ್ದು ಕಂಪನಿ, ಅದು ಆಲ್ರೆಡಿ ಇಲ್ಲಿದೆ. ನಾವೇನಾದರೂ ನಂದಿನಿಯಲ್ಲಿ ಮಾಡಿದ್ರೆ ಅವ್ರಿಗೇನು ತೊಂದರೆ ಆಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ಅಲ್ಲಿಂದ ಯಾವನಾದರೂ ಮಾಡಿದರೆ ಬಿಡೋಕ್ಕಾಗಲ್ಲ. ಕನ್ನಡಿಗರ ಆ ಸಂದರ್ಭದಲ್ಲಿ ನೀವು ಯಾವ ಪಾರ್ಟಿ ಅಂತ ನೋಡಲ್ಲ, ಕನ್ನಡ ನಂದಿನಿ ಅಷ್ಟೇ. ನೆಕ್ಸ್ಟ್ ಏನೋ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ. ಈಗ ಅಮೂಲ್ ಗುಜರಾತ್ ಪ್ರಾಡಕ್ಟ್, ಆ ಕಡೆ ಪ್ರಾಡಕ್ಟ್ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಬರ್ತಾ ಇದೆ ಅಂತ ಹೇಳುವಾಗ ಭಾಳ ಟೀಕೆ ಟಿಪ್ಪಣಿಗಳಾಯಿತು, ಎಲ್ಲವೂ ಆಯಿತು. ಎಷ್ಟೇ ಆದರೂ ಕೂಡ, ಎಷ್ಟೇ ಕ್ವಾಲಿಟಿ ಇದ್ದರೂ ಕೂಡ ನಮ್ಮ ರಾಜ್ಯದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳುವಾಗ ನಮಗೊಂದು ಹೆಮ್ಮೆ ಇರುತ್ತೆ. ಆ ಹೆಮ್ಮೆ ನಂದಿನಿ ಹಾಲಿಗಿದೆ, ನಂದಿನಿ ಪ್ರಾಡಕ್ಟ್ಗಿದೆ. ನಿಮ್ಗೆ ಗೊತ್ತಿರಲಿ, ಈ ಜಾಹೀರಾತು ಇದೆಯಲ್ಲ, ಕೋಕು ಗೀಕು ಅದು ಇದೆಲ್ಲ ಬರುತ್ತಲ್ಲ, ಮಸಾಲ ಗಿಸಾಲ ಅದೆಲ್ಲ ಬರುತ್ತಲ್ಲ, ಅದಕ್ಕೆ 100 ಕೋಟಿ ಆ್ಯಡ್ ರೆವಿನ್ಯೂ ಕೊಡೋದಕ್ಕೆ ಸ್ಟಾರ್ಗಳಿಗೆ ರೆಡಿ ಇರ್ತಾರೆ. ಅದಕ್ಕಾಗಿ ಮಾಡ್ತಾರೆ ಅವರು, ಆಯಿತಾ? ಅಂಥದ್ರಲ್ಲಿ 3 ಸ್ಟಾರ್ಗಳ ಬಗ್ಗೆ ಹೇಳ್ತೀನಿ ನಾನು ನಿಮಗೆ. ಒಬ್ಬರು ಡಾಕ್ಟರ್ ರಾಜ್ಕುಮಾರ್, ಒಬ್ಬರು ರಜನಿಕಾಂತ್, ಮತ್ತೊಂದು ಕಮಲ್ ಹಾಸನ್. ಇವರು ಯಾವುದಾದ್ರೂ ಒಂದು ಆ್ಯಡ್ಗೆ ಜಾಹೀರಾತಿಗೆ ಬರ್ತೇನೆ ಅಂತಂದರೆ ಸಾವಿರಾರು ಕೋಟಿ ಸುರಿಯೋದಕ್ಕೆ ರೆಡಿ ಇರ್ತಾರೆ. ರಜನಿಕಾಂತ್ ಇಲ್ಲಿ ತನಕ ತಮ್ಮ ಲೈಫಲ್ಲಿ ಯಾವುದೇ ಬ್ರ್ಯಾಂಡ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ. ಯಾವತ್ತೋ ಒಮ್ಮೆ ಇದಕ್ಕೆ ಮಾಡಿದ್ರಂತೆ, ಯಾವುದಕ್ಕೆ, ಈ ದೋ ಬೂಂದ್ ಜಿಂದಗಿ ಕಿ. ಆಮೇಲೆ ಕಮಲ್ ಹಾಸನ್ ಕೂಡ ಮಾಡಿಲ್ಲ. ಅವರೆಲ್ಲ ಯಾವುದಾದ್ರೂ ಮಾಡೋದಿದ್ದರೆ ಯಾವುದಾದ್ರೂ ಸಮಾಜಕ್ಕೆ ಒಳಿತ ಆಗುವಂಥದ್ದನ್ನು ಫ್ರೀಯಾಗಿ ಮಾಡಿಕೊಡ್ತಾರೆ. ಅಂಥದ್ರಲ್ಲಿ ಇನ್ನೂ ಅಗ್ರಪಟದಲ್ಲಿರೋ ಡಾಕ್ಟರ್
ರಾಜ್ಕುಮಾರ್ ಇಲ್ಲಿ ತನಕ ಯಾವ ಬ್ರ್ಯಾಂಡಿಗೂ ಬಂದಿಲ್ಲ ರೀ. ಬಂದಿದ್ದು ಯಾವುದು ಒಂದು ಕಣ್ಣು ಕೊಡಿ ಅಂತೇಳಿ ಬಂದಿರೋದು. ಅವ್ರಿಗಾಗಿ ನಾನು ಕಣ್ಣು ಕೊಡ್ತೀನಿ ನೀವು ಕೊಡಿ ಅಂತೇಳಿ ಕಣ್ಣುಗಳ ರಾಶಿಯೇ ಬಂದ್ಬಿಡುತ್ತೆ. ಆ ನಂತರ ಡಾಕ್ಟರ್ ರಾಜ್ಕುಮಾರ್ ಯಾವುದಕ್ಕಾದರೂ ಜಾಹೀರಾತು ಕೊಟ್ಟಿದ್ರೆ ಅದು ನಂದಿನಿ ಹಾಲಿಗೆ